ನಮಸ್ಕಾರ ಸ್ನೇಹಿತರೆ, ಹೂತಿಗಳ ದಾಳಿಯಿಂದಾಗಿ ಕೆಂಪು ಸಮುದ್ರದಲ್ಲಿ ಪರಿಸ್ಥಿತಿ ಮತ್ತೊಮ್ಮೆ ಉದ್ವಿಗ್ನವಾಗಿದೆ. ಕಳೆದ ಕೆಲವು ತಿಂಗಳುಗಳಿಂದ ವ್ಯಾಪಾರ ಹಡಗುಗಳು, ತೈಲ ಟ್ಯಾಂಕರ್ಗಳು ಹಾಗೂ ವಿವಿಧ ದೇಶಗಳ ವಾಣಿಜ್ಯ ಹಡಗುಗಳ ಮೇಲೆ ನಿರಂತರವಾಗಿ ದಾಳಿ ನಡೀತಾನೆ ಇದೆ. ಇದರ ಪರಿಣಾಮವಾಗಿ ವಿಶ್ವದ ಅತ್ಯಂತ ಪ್ರಮುಖ ಸಮುದ್ರ ವ್ಯಾಪಾರ ಮಾರ್ಗಗಳಲ್ಲಿ ಒಂದಾದ ರೆಡ್ ಸಿ ಹಾಗೂ ಬಾಬಲ್ ಮಂಡೇಬ್ ಜಲಸಂಧಿಯಲ್ಲಿ ಭದ್ರತಾ ಆತಂಕ ಹೆಚ್ಚಾಗಿದೆ. ಈ ಬೆಳವಣಿಗೆ ಮಧ್ಯೆನೇ ಸೌದಿ ಅರೇಬಿಯಾ ಮಹತ್ವದ ನಿರ್ಧಾರವೊಂದನ್ನ ತೆಗೆದುಕೊಂಡಿದೆ. ಹೂತಿಗಳ ವಿರುದ್ಧ 14 ದೇಶಗಳನ್ನು ಒಗ್ಗೂಡಿಸಿ ಹೊಸ ಮೈತ್ರಿಕೂಟವನ್ನ ಘೋಷಿಸಿದೆ. ಇದು ಕೇವಲ ಒಂದು ಭದ್ರತಾ ಒಪ್ಪಂದವಲ್ಲ, ಮಧ್ಯಪೂರ್ವದ ರಾಜಕೀಯ ಮತ್ತು ಭದ್ರತಾ ಸಮೀಕರಣವನ್ನ ಬದಲಾಯಿಸುವಂತ ಒಂದು ಹೆಜ್ಜೆಯಾಗಿದೆ ಅಂತ ನೋಡಲಾಗ್ತದೆ. ಅಂದಹಾಗೆ ಯಾಕೆ ಈ ಮೈತ್ರಿಕೂಟವನ್ನ ರಚನೆ ಮಾಡಬೇಕಾಗಿ ಬಂತು? ಇದರ ಹಿಂದೆ ಸೌದಿ ಅರೇಬಿಯಾದ ಉದ್ದೇಶವೇನು? ಯಾವ್ಯಾವ ದೇಶಗಳು ಈ ಮೈತ್ರಿಕೂಟದಲ್ಲಿ ಸೇರಿದವೆ? ಇದು ಇರಾನ್ ಮತ್ತು ಹೂತಿಗಳ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಯೆಮನ್ ಮೂಲದ ಹೂತಿ ಸಂಘಟನೆ ಕಳೆದ ಕೆಲವು ತಿಂಗಳುಗಳಿಂದ ಕೆಂಪು ಸಮುದ್ರದಲ್ಲಿ ಸಾಗುತ್ತಿರುವಂತಹ ವ್ಯಾಪಾರ ಹಡಗುಗಳು ಹಾಗೂ ತೈಲ ಟ್ಯಾಂಕರ್ಗಳನ್ನು ಗುರಿಯಾಗಿಸಿಕೊಂಡು ನಿರಂತರವಾಗಿ ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ದಾಳಿಯನ್ನ ನಡೆಸ್ತಾನೆ ಇದೆ. ಈ ದಾಳಿಯಿಂದ ಅನೇಕ ಹಡಗುಗಳು ತಮ್ಮ ಮಾರ್ಗವನ್ನ ಬದಲಾಯಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ದಾಳಿಗಳಿಂದ ಜಾಗತಿಕ ವ್ಯಾಪಾರವೇ ಇದರಿಂದ ಪರಿಣಾಮವನ್ನ ಅನುಭವಿಸ್ತಾ ಇದೆ. ಪ್ರತಿದಿನ ಸಾವಿರಾರು ಕೋಟಿ ರೂಪಾಯಿಗಳ ಮೌಲ್ಯದ ಸರಕುಗಳು ಈ ಮಾರ್ಗದ ಮುಖಾಂತರ ಸಾಗೋದ್ರಿಂದ ಯಾವುದೇ ಅಡ್ಡಿ ಉಂಟಾದ್ರೂ ಕೂಡ ಅದು ವಿಶ್ವದ ಹಲವು ದೇಶಗಳ ಆರ್ಥಿಕತೆ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಕೆಂಪು ಸಮುದ್ರ ಹಾಗೂ ಬಾಬಲ್ ಮಂಡೇಬ್ ಜಲಸಂಧಿ ಮಿಡಲ್ ಈಸ್ಟ್ ಅನ್ನ ಯುರೋಪ್ ಮತ್ತು ಏಷ್ಯಾದೊಂದಿಗೆ ಸಂಪರ್ಕಿಸುವಂತಹ ಅತ್ಯಂತ ಪ್ರಮುಖ ಸಮುದ್ರ ಮಾರ್ಗ. ಈ ಮಾರ್ಗದ ಮುಖಾಂತರ ತೈಲ, ಅನಿಲ ಹಾಗೂ ವಿವಿಧ ವಾಣಿಜ್ಯ ಸರಕುಗಳು ಸಾಗಾಟವಾಗುತ್ತೆ. ಈ ಮಾರ್ಗದಲ್ಲಿ ಭದ್ರತೆ ಏನಾದರೂ ಕಡಿಮೆ ಆದ್ರೆ ಮೊದಲು ಪರಿಣಾಮವನ್ನ ಅನುಭವಿಸುವ ದೇಶಗಳಲ್ಲಿ ಸೌದಿ ಅರೇಬಿಯಾ ಕೂಡ ಒಂದು. ಆದ್ದರಿಂದ ತನ್ನ ರಾಷ್ಟ್ರೀಯ ಭದ್ರತೆ ಹಾಗೂ ಆರ್ಥಿಕ ಹಿತಾಸಕ್ತಿಯನ್ನ ರಕ್ಷಿಸುವ ಉದ್ದೇಶದಿಂದ ಸೌದಿ ಅರೇಬಿಯಾ ಹೊಸ ಕ್ರಮಗಳನ್ನ ಕೈಗೊಳ್ಳುತ್ತಾ ಇದೆ. ಕಳೆದ ಕೆಲವು ವರ್ಷಗಳಿಂದ ಸೌದಿ ಅರೇಬಿಯಾ ಯೆಮೆನ್ ಸಂಘರ್ಷವನ್ನ ಶಾಂತಿಯುತವಾಗಿ ಬಗೆಹರಿಸೋದಕ್ಕೆ ಹಲವು ಬಾರಿ ಮಾತುಕತೆ ನಡೆಸಿತ್ತು. ಆದರೆ ಹಡಗುಗಳ ಮೇಲಿನ ದಾಳಿಗಳು ನಿಲ್ಲದ ಕಾರಣ ಕೇವಲ ಮಾತುಕತೆಯಿಂದ ಸಮಸ್ಯೆ ಬಗೆಹರಿಯೋದಿಲ್ಲ ಅಂತ ಅಭಿಪ್ರಾಯಪಟ್ಟ ಸೌದಿ ಅರೇಬಿಯಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಸ ಮೈತ್ರಿಕೂಟವನ್ನ ರಚಿಸುವಂತಹ ನಿರ್ಧಾರವನ್ನ ಕೈಗೊಂಡಿದೆ. ಅಂದಹಾಗೆ ಸ್ನೇಹಿತರೆ, ಸೌದಿ ಅರೇಬಿಯಾದ ನೇತೃತ್ವದಲ್ಲಿ ರೂಪುಗೊಂಡಿರುವಂತಹ ಈ ಮೈತ್ರಿಕೂಟದಲ್ಲಿ ಟರ್ಕಿ, ಪಾಕಿಸ್ತಾನ, ಈಜಿಪ್ಟ್, ಸುಡಾನ್, ಜಿಬೂಟಿ ಹೀಗೆ ಹಲವು ದೇಶಗಳು ಸೇರಿ 14 ರಾಷ್ಟ್ರಗಳ ಮೈತ್ರಿಕೂಟವನ್ನ ಮಾಡಿದೆ. ಈ ಮೈತ್ರಿಕೂಟದ ಮೂಲಕ ವಿವಿಧ ದೇಶಗಳು ತಮ್ಮ ನೌಕಾಪಡೆ, ಗುಪ್ತಚರ ಮಾಹಿತಿ ಹಾಗೂ ಭದ್ರತಾ ಸಹಕಾರವನ್ನ ಹೆಚ್ಚಿಸುವ ಸಾಧ್ಯತೆ ಇದೆ. ಇದರಿಂದ ಹೂತಿಗಳ ಚಟುವಟಿಕೆಗಳ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗಬಹುದು. ಈ ಮೈತ್ರಿಕೂಟಕ್ಕೆ ಅನೇಕ ರಾಷ್ಟ್ರಗಳು ಬೆಂಬಲ ನೀಡಿದ್ರೂ ಕೂಡ ಮಧ್ಯಪೂರ್ವದಲ್ಲಿ ಎಲ್ಲಾ ದೇಶಗಳು ಒಂದೇ ರೀತಿಯಾದಂತಹ ನಿಲುವು ತೆಗೆದುಕೊಳ್ತಾ ಇಲ್ಲ. ಕೆಲವು ರಾಷ್ಟ್ರಗಳು ಇನ್ನೂ ರಾಜತಾಂತ್ರಿಕ ಪರಿಹಾರವನ್ನೇ ಹುಡುಕ್ತಾ ಇದ್ದಾವೆ. ಇದರಿಂದ ಈ ಮೈತ್ರಿಕೂಟ ಮುಂದಿನ ದಿನಗಳಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದು ಮೈತ್ರಿಕೂಟದಲ್ಲಿರುವಂತಹ ರಾಷ್ಟ್ರಗಳ ಸಹಕಾರ ಹಾಗೂ ಮುಂದಿನ ಬೆಳವಣಿಗೆಗಳ ಮೇಲೆ ನಿಂತಿದೆ. ಸ್ನೇಹಿತರೆ, ರೆಡ್ ಸಿ ಹಾಗೂ ಬಾಬಲ್ ಮಂಡೇಬ್ ಜಲಸಂಧಿಯ ಮೂಲಕ ಪ್ರತಿದಿನ ಸಾವಿರಾರು ಹಡಗುಗಳು ಸಂಚರಿಸುತ್ತವೆ. ಏಷ್ಯಾ, ಯುರೋಪ್ ಹಾಗೂ ಮಿಡಲ್ ಈಸ್ಟ್ ಅನ್ನ ಸಂಪರ್ಕಿಸುವಂತಹ ಅತ್ಯಂತ ವೇಗವಾದ ಸಮುದ್ರ ಮಾರ್ಗಗಳಲ್ಲಿ ಇದು ಪ್ರಮುಖ. ಇಲ್ಲಿ ಯಾವುದೇ ಅಡಚಣೆ ಉಂಟಾದ್ರೂ ಕೂಡ ಹಡಗುಗಳು ಸಾವಿರಾರು ಕಿಲೋಮೀಟರ್ ಹೆಚ್ಚಾಗಿ ಪ್ರಯಾಣ ಮಾಡಬೇಕಾಗಿ ಬರುತ್ತೆ. ಇದರಿಂದ ಸಮಯ ಹಾಗೂ ಸಾಗಾಟದ ವೆಚ್ಚ ಕೂಡ ಹೆಚ್ಚಾಗುತ್ತೆ. ಮಿಡಲ್ ಈಸ್ಟ್ ನಿಂದ ಯುರೋಪ್ ಹಾಗೂ ಅಮೆರಿಕಾದಲ್ಲಿರುವಂತಹ ಹಲವು ದೇಶಗಳಿಗೆ ತೈಲ ಹಾಗೂ ಅನಿಲದ ಒಂದು ದೊಡ್ಡ ಭಾಗ ಈ ಸಮುದ್ರ ಮಾರ್ಗದ ಮುಖಾಂತರವೇ ಸಾಗಿಸಲಾಗುತ್ತೆ. ಆದ್ದರಿಂದ ಈ ಪ್ರದೇಶದಲ್ಲಿ ಭದ್ರತಾ ಸಮಸ್ಯೆ ಏನಾದರೂ ಹೆಚ್ಚಾದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಏರಿಕೆ, ಸಾಗಾಟಗಳ ವೆಚ್ಚ ಹೆಚ್ಚಾಗೋದು ಹಾಗೂ ಸರಕು ವಿತರಣೆಯಲ್ಲಿ ಬಹಳಷ್ಟು ವಿಳಂಬ ಆಗುವಂತಹ ಸಾಧ್ಯತೆಗಳೇ ಹೆಚ್ಚಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಭಾರತದ ಆಮದು ಮತ್ತು ರಫ್ತಿನ ಒಂದು ಪ್ರಮುಖ ಭಾಗ ಇದೇ ಮಾರ್ಗದ ಮುಖಾಂತರ ಸಾಗುತ್ತೆ. ವಿಶೇಷವಾಗಿ ಯುರೋಪ್ ಹಾಗೂ ಅಮೆರಿಕ ದೇಶಗಳೊಂದಿಗೆ ನಡೆಯುವ ವ್ಯಾಪಾರಕ್ಕೆ ಈ ಮಾರ್ಗ ಬಹಳನೇ ಮುಖ್ಯ. ಹೀಗಾಗಿ ಈ ಪ್ರದೇಶದಲ್ಲಿ ಯಾವುದೇ ಉದ್ವಿಗ್ನತೆ ಹೆಚ್ಚಾದ್ರೂ ಕೂಡ ಅದರ ಪರಿಣಾಮ ಭಾರತಕ್ಕೂ ಸೇರಿದಂತೆ ಅನೇಕ ಏಷ್ಯಾ ರಾಷ್ಟ್ರಗಳ ವ್ಯಾಪಾರದ ಮೇಲೂ ಕೂಡ ಬೀಳುವ ಸಾಧ್ಯತೆ ಹೆಚ್ಚಿದೆ. ಅಂದಹಾಗೆ ಸ್ನೇಹಿತರೆ, ಈ ಮೈತ್ರಿಕೂಟದ ಮೊದಲ ಗುರಿ ಏನು ಅಂದ್ರೆ ರೆಡ್ ಸಿ ಹಾಗೂ ಬಾಬಲ್ ಮಂಡೇಬ್ ಪ್ರದೇಶದಲ್ಲಿ ಸುರಕ್ಷಿತವಾಗಿ ನೌಕಾಯಾನವನ್ನ ಖಚಿತಪಡಿಸುವುದು, ವ್ಯಾಪಾರ ಹಡಗುಗಳ ಮೇಲೆ ನಡೆಯುವ ದಾಳಿಗಳನ್ನ ತಡೆಯೋದು. ಈ ಮೈತ್ರಿಕೂಟ ಕೇವಲ ಹೂತಿಗಳ ದಾಳಿಯನ್ನ ತಡೆಯೋದಕ್ಕೆ ಮಾತ್ರವಲ್ಲ, ಮಿಡಲ್ ಈಸ್ಟ್ ನಲ್ಲಿ ಹೊಸ ಭದ್ರತಾ ವ್ಯವಸ್ಥೆಯನ್ನ ರೂಪಿಸೋದಕ್ಕೆ ಒಂದು ಹೊಸ ಯೋಜನೆ ಅಂತ ತಜ್ಞರು ಹೇಳ್ತಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಹೂತಿ ಸಂಘಟನೆಗೆ ಇರಾನ್ ಹಲವು ವರ್ಷಗಳಿಂದ ರಾಜಕೀಯ, ಆರ್ಥಿಕ ಹಾಗೂ ಮಿಲಿಟರಿ ಬೆಂಬಲ ನೀಡುತ್ತಿದೆ ಅಂತ ಅಮೆರಿಕ, ಸೌದಿ ಅರೇಬಿಯಾ ಹಾಗೂ ಹಲವು ಪಾಶ್ಚಿಮಾತ್ಯ ರಾಷ್ಟ್ರಗಳು ಆರೋಪವನ್ನ ಮಾಡ್ತಾನೆ ಇದೆ. ವಿಶೇಷವಾಗಿ ಕ್ಷಿಪಣಿಗಳು, ಡ್ರೋನ್ ತಂತ್ರಜ್ಞಾನ ಹಾಗೂ ತರಬೇತಿ ವಿಚಾರದಲ್ಲಿ ಇರಾನ್ ಪಾತ್ರದ ಬಗ್ಗೆ ಹಲವು ಬಾರಿ ಚರ್ಚೆಗಳು ನಡೆದಿದೆ.
ಆದರೆ ಇರಾನ್ ಈ ಯಾವ ಆರೋಪಗಳನ್ನು ಸಂಪೂರ್ಣವಾಗಿ ಒಪ್ಕೊಳ್ಳದೆ ಇದ್ರೂ ಕೂಡ ಹೂತಿಗಳೊಂದಿಗೆ ಒಂದು ನಿಕಟ ಸಂಬಂಧ ಇರೋದು ಜಾಗತಿಕ ಮಟ್ಟದಲ್ಲಿ ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಹಾಗಾಗಿ ಈ ಹೊಸ ಮೈತ್ರಿಕೂಟನ ಅನೇಕ ತಜ್ಞರು ಹೂತಿಗಳ ವಿರುದ್ಧ ಮಾತ್ರವಲ್ಲ, ಹೆಚ್ಚಾಗಿ ಇರಾನ್ಗೆ ನೀಡ್ತಿರುವಂತಹ ಒಂದು ಸಂದೇಶ ಅಂತ ನೋಡ್ತಿದ್ದಾರೆ. ಇದರ ಮೂಲಕ ಮಿಡಲ್ ಈಸ್ಟ್ ನಲ್ಲಿ ಇರಾನ್ನ ಪ್ರಭಾವವನ್ನ ಕಡಿಮೆ ಮಾಡೋದಕ್ಕೆ ಸೌದಿ ಅರೇಬಿಯಾ ತನ್ನ ಮಿತ್ರ ರಾಷ್ಟ್ರಗಳನ್ನ ಒಂದೇ ವೇದಿಕೆಗೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಮಿಡಲ್ ಈಸ್ಟ್ ನಲ್ಲಿ ಹಲವು ವರ್ಷಗಳಿಂದ ಸೌದಿ ಅರೇಬಿಯಾ ಮತ್ತು ಇರಾನ್ ಮಧ್ಯೆ ಪ್ರಭಾವದ ಪೈಪೋಟಿ ನಡೀತಾನೆ ಇದೆ. ಯೆಮೆನ್, ಸಿರಿಯಾ, ಲೆಬನಾನ್ ಮತ್ತು ಇರಾಕ್ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಎರಡೂ ದೇಶಗಳ ಪ್ರಭಾವವನ್ನ ಕಾಣಬಹುದು. ಅಂದಹಾಗೆ ಈ ಹೊಸ ಮೈತ್ರಿಕೂಟದಿಂದ ಭಾರತ ಹಾಗೂ ಜಾಗತಿಕ ವ್ಯಾಪಾರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡೋದಾದ್ರೆ, ಭಾರತ ಯುರೋಪ್ ಹಾಗೂ ಮಿಡಲ್ ಈಸ್ಟ್ ನೊಂದಿಗೆ ನಡೆಸುವ ವ್ಯಾಪಾರದ ಒಂದು ದೊಡ್ಡ ಭಾಗ ಈ ರೆಡ್ ಸಿ ಹಾಗೂ ಬಾಬಲ್ ಮಂಡೆ ಮಾರ್ಗದ ಮುಖಾಂತರವೇ ಹೋಗುತ್ತೆ. ಈ ಜಲಮಾರ್ಗ ಸುರಕ್ಷಿತವಾಗಿದ್ರೆ ಸರಕು ಸಾಗಾಟ ವೇಗವಾಗಿ ಹಾಗೂ ಕಡಿಮೆ ವೆಚ್ಚದಲ್ಲಿ ನಡೆಯುತ್ತೆ. ಈ ಪ್ರದೇಶದಲ್ಲಿ ಯಾವುದಾದರೂ ಸಂಘರ್ಷ ಹೆಚ್ಚಾದರೆ ಭಾರತೀಯ ರಫ್ತು ಹಾಗೂ ಆಮದು ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪರಿಣಾಮ ಬೀಳುತ್ತೆ. ಅಷ್ಟೇ ಅಲ್ಲ, ಭಾರತ ತನ್ನ ತೈಲದ ಅಗತ್ಯದ ಬಹುಪಾಲನ್ನ ವಿದೇಶಗಳಿಂದ ಆಮದು ಮಾಡ್ಕೊಳ್ತಿದೆ. ಮಿಡಲ್ ಈಸ್ಟ್ ನಲ್ಲಿ ಉದ್ವಿಗ್ನತೆ ಹೆಚ್ಚಾದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಏರೋದ್ರಿಂದ ಸಾರಿಗೆ ವೆಚ್ಚ, ದೈನಂದಿನದ ವಸ್ತುಗಳ ಬೆಲೆಯೂ ಕೂಡ ಹೆಚ್ಚಾಗುತ್ತೆ. ಕೆಂಪು ಸಮುದ್ರದಲ್ಲಿ ಪ್ರತಿದಿನ ಸಾವಿರಾರು ಕಂಟೈನರ್ ಹಡಗುಗಳು ಸಂಚಾರ ಮಾಡ್ತವೆ. ಈ ಮಾರ್ಗದಲ್ಲಿ ಭದ್ರತಾ ಸಮಸ್ಯೆ ಮುಂದುವರೆದ್ರೆ ಹಲವಾರು ಕಂಪನಿಗಳು ಪರ್ಯಾಯ ಮಾರ್ಗಗಳನ್ನ ಬಳಸಬೇಕಾಗಿ ಬರುತ್ತೆ. ಇದರಿಂದ ಸಾಗಾಟಕ್ಕೆ ಹೆಚ್ಚು ಸಮಯ ಬೇಕಾಗುತ್ತೆ, ಜೊತೆಗೆ ಸಾಗಾಟದ ವೆಚ್ಚ ಕೂಡ ಹೆಚ್ಚಾಗುತ್ತೆ. ಇದರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಹಲವು ಉತ್ಪನ್ನಗಳ ಬೆಲೆ ಏರಿಕೆಯಾಗುತ್ತೆ. ಅಂದಹಾಗೆ ಸ್ನೇಹಿತರೆ, ಈ ಹೊಸ ಮೈತ್ರಿಕೂಟಕ್ಕೆ ಹೂತಿಗಳ ಪ್ರತಿಕ್ರಿಯೆ ಏನು ಅಂತ ನೋಡೋದಾದ್ರೆ, ಈ ಮೈತ್ರಿಕೂಟ ಘೋಷಣೆ ಆದರೂ ಕೂಡ ಹೂತಿಗಳು ತಮ್ಮ ನಿಲುವನ್ನ ಬದಲಾಯಿಸುವ ಯಾವುದೇ ಸ್ಪಷ್ಟ ಸೂಚನೆಗಳು ಕೂಡ ಕಾಣಿಸ್ತಾ ಇಲ್ಲ. ಅವರು ತಮ್ಮ ದಾಳಿಗಳನ್ನ ಮುಂದುವರಿಸಬಹುದು ಎಂಬ ಸಂದೇಶವನ್ನ ಬಹಳಷ್ಟು ಸಂದರ್ಭಗಳಲ್ಲಿ ನೀಡಿದ್ದಾರೆ. ಒಂದ್ ಕಡೆ ಸೌದಿ ಅರೇಬಿಯಾ ತನ್ನ ಮಿತ್ರ ರಾಷ್ಟ್ರಗಳನ್ನ ಒಗ್ಗೂಡಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಹೂತಿಗಳು ತಮ್ಮ ಚಟುವಟಿಕೆಗಳನ್ನ ಮುಂದುವರಿಸಿದ್ರೆ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗಬಹುದು. ಯಾವುದೇ ದೊಡ್ಡ ದಾಳಿ ಅಥವಾ ಮಿಲಿಟರಿ ಕಾರ್ಯಾಚರಣೆ ನಡೆದ್ರೆ ಅದು ಕೇವಲ ಯೆಮೆನ್ಗೆ ಸೀಮಿತವಾಗದೆ ಸಂಪೂರ್ಣ ಮಿಡಲ್ ಈಸ್ಟ್ ನ ಭದ್ರತೆ ಮೇಲೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಸ್ನೇಹಿತರೆ, ಸೌದಿ ಅರೇಬಿಯಾ 14 ದೇಶಗಳನ್ನ ಒಂದೇ ವೇದಿಕೆಗೆ ತರುವುದು ಸಾಮಾನ್ಯ ಬೆಳವಣಿಗೆ ಅಲ್ಲ. ಇದು ಮಿಡಲ್ ಈಸ್ಟ್ ನ ಭದ್ರತಾ ನೀತಿಯಲ್ಲಿ ಒಂದು ದೊಡ್ಡ ಬದಲಾವಣೆಯ ಸೂಚನೆಯಾಗಿದೆ. ಅಷ್ಟೇ ಅಲ್ಲ, ಕೆಂಪು ಸಮುದ್ರ ಕೇವಲ ಒಂದು ಸಮುದ್ರ ಮಾರ್ಗವಲ್ಲ, ಅದು ಜಾಗತಿಕ ವ್ಯಾಪಾರ, ಇಂಧನ ಭದ್ರತೆ ಮತ್ತು ಅಂತಾರಾಷ್ಟ್ರೀಯ ರಾಜಕೀಯದ ಪ್ರಮುಖ ಕೇಂದ್ರವಾಗಿದೆ. ಹೀಗಾಗಿ ಸೌದಿ ಅರೇಬಿಯಾದ ಈ ಹೊಸ ಮೈತ್ರಿಕೂಟ ಮುಂದಿನ ದಿನಗಳಲ್ಲಿ ಮಿಡಲ್ ಈಸ್ಟ್ ನ ರಾಜಕೀಯದಷ್ಟೇ ಅಲ್ಲ, ಜಾಗತಿಕ ಆರ್ಥಿಕತೆ ಹಾಗೂ ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೂ ಕೂಡ ದೊಡ್ಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಸೌದಿ ಅರೇಬಿಯಾದ ಈ ಮೈತ್ರಿಕೂಟ ಹೂತಿಗಳ ದಾಳಿಯನ್ನ ತಡೆಯೋದ್ರಲ್ಲಿ ಹಾಗೂ ಕೆಂಪು ಸಮುದ್ರವನ್ನ ರಕ್ಷಿಸೋದ್ರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.